ತುಂಬ ಸೂಪರ್ ಗಾಯ್ಸ್. ಸಕ್ಕದ ಪೆಟ್ರೋಲ್ ಅಂತ ಗಾಡಿಗೆ ಆಲ್ಮೋಸ್ಟ್ ಒಂದು 700-800 ಕಿಲೋಮೀಟರ್ ಹೋಗಿ. ಹೇ ಗಾಯ್ಸ್, ಸೊ ದಿಸ್ ಇಸ್ ದ ಮೈ ಚಾರ್ಲಿ, ನನ್ನ ಬೈಕು. ಸೊ ದಿಸ್ ಇಸ್ ದ MT. ಸೊ ಇದು 3.5 ಇಯರ್ಸ್ ಬ್ಯಾಕ್ ನಾನು ಇದನ್ನ ತೊಗೊಂಡಿರೋದು. ಸೊ ಆಲ್ಮೋಸ್ಟು 42,580 ಕಿಲೋಮೀಟರ್ಸ್ ಓಡಿಸಿದ್ದೀನಿ ಅವರು. ಸೊ ಆ್ಯಕ್ಚುಲಿ ಗಾಡಿ ಬಗ್ಗೆ ಹೇಳಬೇಕು ಅಂತಂದು ಈ ಗಾಡಿ ತುಂಬ ಎಮೋಷನು. ಸೊ ತುಂಬ ಕಷ್ಟ ಬಿದ್ದು ಗಾಡಿ ತೊಗೊಂಡೆ. ಸೊ ಈ ಗಾಡಿ ನಾನು ತುಂಬ ಜೋಪಾನವಾಗಿ ನೋಡ್ಕೊಂತಾರೆ. ಒಂಚೂರು ಏನೋ ಇದಾಯಿತು, ಬೆಂಡಾಯಿತು, ಏನೋ ಒಂಚೂರು ಕಿತ್ತೋಯ್ತು ಅನ್ನೋ ಅಂತ ಆಗಲ್ಲ. ಅದು ಇಮಿಡಿಯೇಟಾಗಿ ಚೇಂಜ್ ಮಾಡಿಸ್ಬಿಡ್ತೀನಿ. ಅದು ಸೊ ಲೈಫಲ್ಲಿ ಲವ್ ಇಲ್ಲ ಅಂದ್ರೂ ಪರವಾಗಿಲ್ಲ. ಆ್ಯಕ್ಚುಲಿ ನನ್ನ ಗಾಡಿ ನನ್ನ ಜೊತೆ ನನ್ನ ಚಾರ್ಲಿ ಇದೆ ಅನ್ನೋದು. ಸೊ ಅದಕ್ಕೆ ಇದಕ್ಕೊಂದು ಹೆಸರು. ಸೊ ನನ್ನ ಗಾಡಿನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಮೈ ಚಾರ್ಲಿ. ಸೊ ಬ್ಲ್ಯಾಕ್ ಚಾರ್ಲಿ. ಓಕೆ. ಸೊ ನನ್ನ ಚಾರ್ಲಿ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ಇಷ್ಟು ವರ್ಷ ಆದರೂ ಕೂಡ ನನ್ನ ಜೊತೆಲಿ ಆರಾಮಾಗಿ. ಸೊ ನನಗೆ ಯಾವತ್ತೂ ಏನು ಬೇಜಾರಿಲ್ದಂಗೆ, ನನಗೆ ಏನು ಎಮೋಷನ್ ಏನು ಫೀಲಿಂಗ್ಸ್ ಇಲ್ದಂಗೆ, ಏನು ಎಮೋಷನ್ ಇಲ್ದಂಗೆ. ಸೊ ಲೈಫಲ್ಲಿ ಲವರ್ ಬಿಟ್ಟೋದು ಪರವಾಗಿಲ್ಲ, ಅಟ್ಲೀಸ್ಟ್ ನನ್ನ ಗಾಡಿ ಅಂತೂ ಯಾವತ್ತೂ ಬಿಟ್ಟು ಹೋಗಲ್ಲ. ಸೊ ತುಂಬ ಇಷ್ಟಪಡ್ತೀನಿ ಅದು. ಸೊ ಇದಕ್ಕಿಂತ ಇನ್ನು ಮೇಲೆ ಅಪ್ಗ್ರೇಡ್ ಆಗಬೇಕು ಅಂತ ಅನ್ಕೊತಾ ಇದ್ದೀನಿ. ಅಪ್ಗ್ರೇಡ್ ಆಗಿರೋ ಬೈಕ್ ತೊಗೊಬೇಕು ಅನ್ಕೊಂಡು. ಬಟ್ ದಿಸ್ ಇಸ್ ಮೈ ಫಸ್ಟ್ ಬ್ಲ್ಯಾಕ್ ಲವರ್. ಸೊ ನನಗೆ ಬ್ಲ್ಯಾಕ್ ಆಗಬಲ್ಲ, ಬಟ್ ಅದು ಯಾರು ಏನೇ ಅಂದು ಪರವಾಗಿಲ್ಲ, ಅದನ್ನು ಅನ್ಕೊಂಡು ಪರವಾಗಿಲ್ಲ. ಬಟ್ ಐ ಲವ್ ದ ಬ್ಲ್ಯಾಕ್ ಆಲ್ಸೋ. ಸೊ ಅದಕ್ಕೆ ಸೊ ಗಾಡಿ ಅಂತೂ ಇವತ್ತಿಗೆ 42,350 ಓಡಿದೆ ಅದು. ಸೊ ಆ್ಯಂಡ್ ಹೊಸ ಟೈರ್ ಕೂಡ ಹಾಕ್ಸಿದೆ ಅದು. ನೋಡಿ, ರೈಸ್ ಮೋಟರ್ ಇದೆ ಆ್ಯಕ್ಚುಲಿ ಅದು. ಸೊ ಗಾಡಿ ಆ್ಯಕ್ಚುಲಿ ತೊಳೆದಿಲ್ಲ ಅದು. ಸೊ ಅದಕ್ಕೋಸ್ಕರ ಹಂಗೆ ಇದೆ ಅದು. ಸೊ 7,500 ರೂಪೀಸ್ ಆಯಿತು ರೈಸ್ ಮೋಟರ್ ಟೈರ್ಸ್ಗೆ. ಸೊ ಇದಕ್ಕೆ ನೋಡಿ HG ಇದು ಫಾಗ್ ಲ್ಯಾಂಪ್ ಕೂಡ ಹಾಕ್ಸಿದ್ದೀನಿ ಅದು. ಸೊ ವೈಸರು ಹಾಕ್ಸಿದ್ದೀನಿ. ಸೊ ನನ್ನ ಗಾಡಿ ಆ್ಯಕ್ಚುಲಿ ಸಿಂಪಲ್ ಆಗಿರಬೇಕು ಅಂತ ಹಾಕ್ಸೋದು. ಸೊ ಕ್ರ್ಯಾಶ್ ಗಾರ್ಡು ಇದೆ. ಸೊ ಬ್ಯಾಕ್ ಸೈಡು ತುಂಬ ಜನ ಹೇಳಿದ್ರು ಹಾಕ್ಸೋದಲ್ವ ಅಂತ. ಸೊ ಆ್ಯಕ್ಚುಲಿ ನನಗೆ ಅದು ಇಂಟ್ರೆಸ್ಟ್ ಇಲ್ಲ. ಆ್ಯಕ್ಚುಲಿ ನನಗೆ ಇಲ್ಲಿ ಲಗೇಜ್ ಇಟ್ಕೊಂಡು ಅಟ್ಲೀಸ್ಟ್ ನನಗೆ ಕುತ್ಕೊಂಡು ಓಡಿಸುವಾಗ ನನಗೆ ಓದ್ಕೊಳಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಗಾಡಿ ಅಂತೂ ನೆಕ್ಸ್ಟ್ ಲೆವೆಲ್ ಗಾಯ್ಸ್. ತುಂಬ ಸೂಪರಾಗಿ ಓಡಿದೆ ಗಾಡಿ ಅಂತದ್ದು, ಸಕ್ಕತ್ತಾಗಿದೆ. ಸೊ ಇವಾಗಿನ ಅಫೋರ್ಡಬಲ್ ಪ್ರೈಸ್ಗೆ ಈ ಗಾಡಿ ಕರೆಕ್ಟಾಗಿದೆ ಅದು. ಸೊ ಇವಾಗ ಬಿಟ್ಟಿರೋ ಗಾಡಿ ಅಷ್ಟೊಂದು ಚೆನ್ನಾಗಿಲ್ಲ. ಸೊ ಒಂಥರ 57 ಕೊಡುತ್ತೆ ಮೈಲೇಜು, ಬಟ್ ಏನೋ ಅಷ್ಟೊಂದು ಚೆನ್ನಾಗಿಲ್ಲ. ಸೊ ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಮ್ಯಾಕ್ಸ್ ಪವರ್ ಬಂದ್ಬಿಟ್ಟು 18.4 ಇದೆ. ಮ್ಯಾಕ್ಸ್ ಟಾರ್ಕ್ ಬಂದ್ಬಿಟ್ಟು ನಿಮಗೆ 14.1 ಇದೆ. ಸೊ 141 kg ಇದು. ಸೊ ಮೈಲೇಜ್ ಬಂದ್ಬಿಟ್ಟು ನಿಮಗೆ ಸಿಟಿಲಾದರೆ ಒಂದು 48 ಆ ಥರ ಕೊಡುತ್ತೆ. ಅದೇ ನೀವೇನೋ ಹೈವೇಗೆ ಹೋಗ್ತೀನಿ ಅಂತಲೇ ಒಂದು 45 ಆ ಥರ ನಿಮಗೆ ಮೈಲೇಜ್ ಬರುತ್ತೆ ಇದು. ಸೊ ಅದಕ್ಕೆ ನಾನು ನನ್ನ ಗಾಡಿ ಬಗ್ಗೆ ರಿವೀಲ್ ಮಾಡೋದಂತ ಸೊ ನಾನು ನಮ್ಮೂರಿಗೆ ಬಂದಿದ್ದೀನಿ. ಸೊ ಇಲ್ಲಿ ತುಂಬ ಗಾಡಿಗಳು ಬಂದ್ಬಿಟ್ಟು ಟೆಸ್ಟ್ ಡ್ರೈವ್ ಮಾಡ್ತಿದ್ದಾರೆ. ಸೊ ನೋಡಿ, ಯಾರೋ ಹೊಸ ಗಾಡಿ ಬೇರೆ ಆವಾಗಿಂದ ಈ ಥರ ಗಾಡಿಗಳೇ ಒಂದು 50-60 ಹಿಂಗೆ ಓಡಾಡ್ತಾಯಿದ್ರು. ತುಂಬ ಜನ ವೀಡಿಯೋಗಳು ಮಾಡ್ಕೊಂಡಿದ್ರು. ಸೊ ಅದಕ್ಕೆ ನನ್ನ ಗಾಡಿ ಬಗ್ಗೆ ಯಾಕೆ ನಾನು ವೀಡಿಯೋ ಮಾಡಬಾರ್ದು ಅಂದ್ಬಿಟ್ಟು ಸೊ ನನ್ನ ಗಾಡಿ ಬಗ್ಗೆ ಪ್ರೆಸೆಂಟ್ ಮಾಡೋಂಗೇನು ಬೇಜಾರಿಲ್ವಲ್ಲ. ಸೊ ಅದಕ್ಕೋಸ್ಕರ ನಾನು ನನ್ನ ಗಾಡಿನ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅದು. ಸೊ ದಿಸ್ ಇಸ್ ದ ಮೈ ಚಾರ್ಲಿ. ಸೊ ಯು ಕ್ಯಾನ್ ಕಾಲ್ ಮೀ ಆಲ್ವೇಸ್ ಚಾರ್ಲಿ. ಸೊ ನನಗೇನೇ ಬೇಜಾರಾದ್ರು, ನನಗೇನೇ ಇದಾದರೂ ಕೂಡ ಆಲ್ವೇಸ್ ಮೈ ಚಾರ್ಲಿ ವಾಸ್ ದೇರ್. ನನಗೆಲ್ಲ ಟ್ರಿಪ್ ಹೋಗಬೇಕು ಅಂತಂದು ಸೊ ನನ್ನ ಚಾರ್ಲಿನೇ ನನಗೆ ಇವಾಗ. ಸೊ ಈ ಗಾಡಿಲಂತೂ ಆಲ್ಮೋಸ್ಟ್ ಒಂದು 20-25 ಟ್ರಿಪ್ಸ್ ಆಲ್ಮೋಸ್ಟ್ ಡನ್ ಆಗಿದೆ. ಸೊ ಲಾಂಗ್ ಟ್ರಿಪ್ ಬಂದ್ಬಿಟ್ಟು ನಂದು ಕೇರಳ ವ್ಯಾಗಮಾನ್ಗೆ. ಸೊ ಅಲ್ಲಿಗೆ ನಾನು ಹೋಗಿ ಬರೋಷ್ಟಕ್ಕೆ ಆಲ್ಮೋಸ್ಟ್ ನನ್ನ ಗಾಡಿ ಬಗ್ಗೆ ಹೇಳಬೇಕು ಅಂತಂದರೆ ಪೆಟ್ರೋಲು ಸೊ ತುಂಬ ಸೂಪರ್ ಗಾಯ್ಸ್. ಆ್ಯಕ್ಚುಲಿ ಪೆಟ್ರೋಲಿಂಗ್ ಖರ್ಚಾಗಿದೆ ಒಂದು 2,000 ರೂಪಾಯಿ ಅಷ್ಟು, ಅದು 800 ಕಿಲೋಮೀಟ್ರಿಗೆ. ಬಟ್ ಸೂಪರಾಗಿ ಯಮಹ ಅವರು ಸಕ್ಕತ್ತಾಗಿ ಬಿಟ್ಟಿದೆ ಗಾಡಿ ಅಂಥದ್ದು. ಸೊ ಇದನ್ನು ಮಿಡಲ್ ಕ್ಲಾಸ್ ಪೀಪಲ್ಗೆ ಸೊ ನಾನು ಪ್ರೆಸೆಂಟ್ ಮಾಡ್ತಾಯಿದ್ದೀನಿ. ಸೊ ಬೈ ಮಾಡಿ, ಸೀಟ್ ಚಿಕ್ಕದಂತ ಇಗ್ನೋರ್ ಮಾಡಿಬಿಡಿ. ಸೊ ಗಾಡಿ ಅಂತೂ ನೆಕ್ಸ್ಟ್ ಲೆವೆಲು. ಈ ಬಜೆಟ್ಗೆ ಗಾಡಿಯಲ್ಲೂ ಸಿಗೋಲ್ಲ. ಸೊ ಗಾಡಿ ಅಂತೂ ನೀವು ತೊಗೊಳ್ಳಿ, ಸೂಪರಾಗಿದೆ. ಸೊ ಇದು ನಾನು ನಂಬಿಕೆ ನಿಮ್ಗೆ ಕೊಡ್ತಾಯಿದ್ದೀನಿ ಅದು. ಸೊ ಬೈ ಚಾರ್ಲಿ, ಬೈ ಗಾಯ್ಸ್. ನೋಡಿ ಗಾಯ್ಸ್ ಹೆಂಗಿದೆ, ಇದಕ್ಕಿಂತ ಬೇಕು